ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ನಾನಿವತ್ತು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಡಿಫ್ರೆಂಟ್ ಲಾಗಲ್ಲಿ ಬಂದಿದ್ದೀನಿ. ಇವಾಗ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳೋಣ ಸ್ಟೂಡೆಂಟ್ಸ್ಗೆ. ಯಾರ್ಯಾರು ಏನು ಯಾವುದೇ ಥರ ಹೇಳ್ತಾರೆ ಅನ್ನೋದನ್ನು ಇವತ್ತಿನ ಲಾಗ್ಲ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಕ್ವಶನನ್ನು ಕೇಳೋಣ. ಯಾವ ಥರ ಹೇಳ್ತಾರೆ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಹಲೋ. ಓಕೆ, ಇವತ್ತು ನಾವು ಮಾಡ್ತಿರೋದು ಕ್ವಶನ್ ಆ್ಯಂಡ್ ಆನ್ಸರ್ ಸೆಷನ್ ಅಂತಂದರೆ ಒಂದು ಲಾಗ್ ಇದೆ. ಈ ಲಾಗಲ್ಲಿ ಸ್ಟೂಡೆಂಟ್ಸ್ ಅವರವರು ವಿಭಿನ್ನವಾದ ಯೋಚನೆ, ಥಾಟ್ ಪ್ರೊಸೆಸ್ಸನ್ನು ಹೊಂದಿರ್ತಾರೆ, ಆಲೋಚನೆಗಳನ್ನು ಹೊಂದಿರ್ತಾರೆ. ಅದಕ್ಕೋಸ್ಕರ ಏನಪ್ಪ ಕ್ವಶನ್ ಅಂತಂತಂದರೆ, ನೀವು ಯಾವ ಕಂಟ್ರಿನ ಜಾಸ್ತಿ ಲೈಕ್ ಮಾಡ್ತೀರಿ, ಒಂದು ವೇಳೆ ನೀವು ಅವಕಾಶ ಸಿಕ್ಕರೆ ಯಾವ ಕಂಟ್ರಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀರಿ ಮತ್ತು ಆ ಕಂಟ್ರಿ ಒಳಗೆ ಇರೋಕ್ಕೆ ಇಷ್ಟಪಡ್ತೀರಿ ಅಂತ ಕೇಳ್ಬೋದಾ? ನಾನು ಇಂಡಿಯಾ ಕಂಟ್ರಿ ಒಳಗೆ ಇರ್ಬೇಕಂತ. ಇಲ್ಲಿ ಒಟ್ಟೆಲ್ಲ ಇಂಡಿಯಾ ಕಂಟ್ರಿ ಒಳಗೆ ಅಲ್ಲಿ ಇಷ್ಟ. ಇಂಡಿಯಾ ಕಂಟ್ರಿ ನೀವು ಭಾಳ ಲೈಕ್ ಮಾಡ್ತೀರಿ, ಇಂಡಿಯಾ ಕಂಟ್ರಿ ಒಳಗೆ ಇರೋಕ್ಕೆ ಇಷ್ಟಪಡ್ತೀರಿ. ಅದರಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂದರೆ ನಿಮ್ಗೆ ತುಂಬ ಇಷ್ಟ. ಅದಕ್ಕೋಸ್ಕರ ವೆಸ್ಟರ್ನ್ ಘಾಟ್ಸಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಿ. ಥ್ಯಾಂಕ್ ಯು ಸೊ ಮಚ್. ಫ್ರೆಂಡ್ಸ್, ನಮಗೆ ಇವಾಗ ಉಮಾಪತಿ ಅವ್ರು ಸಿಕ್ಕಿದ್ದಾರೆ. ಉಮಾಪತಿ ಅವ್ರು ಕ್ವಶನ್ ಕೇಳೋಣ, ಏನು ಹೇಳ್ತಾರೋ ನೋಡೋಣ ಅಂತ. ಸರ್, ನೀವು ಯಾವ ದೇಶವನ್ನು ತುಂಬ ಇಷ್ಟಪಡ್ತೀರಿ? ಒಂದು ವೇಳೆ ನೀವು ಅವಕಾಶ ಸಿಕ್ಕರೆ ಯಾವ ದೇಶಕ್ಕೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀರಿ ಮತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ನಮ್ಮ ಇಂಡಿಯಾಗೆ ಇಷ್ಟಪಡೋದು, ಇಂಡಿಯಾನ ಇಷ್ಟಪಡೋದು. ಯಾಕೆ ಅಂತ ತಿಳ್ಕೊಬೋದಾ? ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಫ್ರೀಡಮ್ ಆಗಲಿ, ಲೈಕ್ ಜನರೇಷನ್ ಸ್ವಲ್ಪ ಚಲೋ ಜನರು ಇದ್ದಾರೆ ಸರ್. ಮತ್ತೆ ಬೇರೆ ಅದರ್ ಕಂಟ್ರಿ ಟೈಪ್ ನಮ್ಮ ಇಂಡಿಯಾ ಇಲ್ಲ ಹಾಗೆ. ಅದಕ್ಕೋಸ್ಕರ ನೀವು ಇಂಡಿಯಾದಲ್ಲಿ ಇರೋಕ್ಕೆ ತುಂಬಾ ಇಷ್ಟಪಡ್ತೀರಿ, ಇಂಡಿಯಾ ದೇಶವನ್ನು ಗೌರವಿಸ್ತೀರಿ ಅಂತ ಹೇಳ್ತಾ ಇದ್ರಿ. ಹಾಂ ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್, ನಾನಿವತ್ತು ಲಾಗ್ ಮಾಡಕ್ ಬಂದಿದ್ದೆ. ಸ್ಟೂಡೆಂಟ್ಸ್ ನೋಡ್ರಿ, ಎಲ್ಲ ನಮ್ಮ ಫಾಲೋವರ್ ಅಂತವ್ರು. ಕ್ಯಾಂಪಸ್ಸಲ್ಲಿ ತುಂಬ ಮಳೆ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸು ಊಟಕ್ಕೆ ಮನೆಗೆ ಹೊರಡ್ತಿದ್ದಾರೆ. ತುಂಬ ಚೆನ್ನಾಗಿದೆ, ಬಿಸಿಲಿದೆ, ಮಳೆ ಇದೆ. ಇವಾಗ ಸ್ಟೂಡೆಂಟ್ಸ್ ಮಾತಾಡ್ಸೋಣ, ಯಾರೇ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಆಗಿದ್ರೆ ಮೇಡಮ್, ನಾನು ಮಂಜುನಾಥ್ ಅಂತ. ನನ್ನ ಟುಡೇಸ್ ಲಾಗ್ಸ್ ಕಾನ್ಸೆಪ್ಟ್ ಅಂದರೆ ಕ್ವಶನ್ ಆ್ಯಂಡ್ ಅಸೋಸಿಯೇಷನ್ ಇತ್ತು. ಏನಪ್ಪ ಕ್ವಶನ್ಸ್ ಅಂತಂದರೆ, ಕ್ವಶನ್ ಕೇಳೋದು, ಅವ್ರ ಅಭಿಪ್ರಾಯಗಳನ್ನ ತಿಳ್ಕೊಳ್ಳೋದಾಗಿತ್ತು. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂತಂದರೆ, ಏನು ಕ್ವಶನ್ ಅಂತಂತಂದರೆ, ಇವಾಗ ನೀವು ಯಾವ ದೇಶವನ್ನು ತುಂಬ ಇಷ್ಟಪಡ್ತೀರಿ, ಅಂದರೆ ಯಾವ ಕಂಟ್ರಿನ ತುಂಬ ಇಷ್ಟಪಡ್ತೀರಿ ಮತ್ತು ಏಕೆ? ಅದಾದಮೇಲೆ ನೀವು ಟೈಮ್ ಸಿಕ್ಕರೆ ಯಾವ ಕಂಟ್ರಿ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀರಿ, ಯಾವ ಕಂಟ್ರಿ ನೀವು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತ ತಿಳ್ಕೊಬೋದಾ? ನನ್ನ ಹೆಸರು ಪಲ್ಲವಿ. ನಾನು ನನ್ನ ದೇಶದ ಇಂಡಿಯಾವನ್ನು ಸುತ್ತಲೂ ಇಷ್ಟಪಡುತ್ತೇನೆ. I am very proud to be born in the country like India. The Indians are the people who follow the religious customs, and their culture is very rich and they are very proud of that. So I want to travel in the country like India. It's my pleasure to travel. ಥ್ಯಾಂಕ್ ಯು ಸೋ ಮಚ್. ಓಕೆ, ಆಲ್ಮೋಸ್ಟ್ ನಾನು ತುಂಬ ಸ್ಟೂಡೆಂಟ್ ಜೊತೆ ಮಾತಾಡಿದೆ. ಎಲ್ಲ ವಿದ್ಯಾರ್ಥಿಗಳ ನಮ್ಮ ಇಂಡಿಯಾದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ದೇಶದ ಮೇಲೆ ತುಂಬ ಅಪಾರವಾದ ಭಕ್ತಿಯನ್ನು ಹೊಂದಿದ್ದಾರೆ ಅಂತಲೇ ಹೇಳ್ಬೋದು. ಹಲೋ ಸರ್, ನನ್ನ ಹೆಸರು ಮಂಜುನಾಥ್ ಅಂತ. ಇವತ್ತಿನ ಲಾಗ್ದಾಗ ಏನಪ್ಪ ಕಾನ್ಸೆಪ್ಟ್ ಅಂತಂದರೆ ಕ್ವಶನ್ ಆ್ಯಂಡ್ ಅಸೋಸಿಯೇಷನ್ ಇತ್ತು. ಏನಪ್ಪ ಕ್ವಶನ್ ಅಂತಂದರೆ, ನೀವು ಯಾವ ಕಂಟ್ರಿನ ಯಾವ ದೇಶವನ್ನು ತುಂಬ ಇಷ್ಟಪಡ್ತೀರಿ ಮತ್ತು ಯಾಕೆ? ಒಂದು ವೇಳೆ ನಿಮಗೇನೋ ಟೈಮ್ ಸಿಕ್ಕರೆ ಯಾವ ಕಂಟ್ರಿನ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತೀರಿ ಮತ್ತು ಯಾವ ಕಂಟ್ರಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಿ? ನಮ್ಮ ದೇಶನೇ ಇಷ್ಟ. ಓಕೆ, ತಿರುಗಾಡೋದು ಅಂದ್ರೆ ನಮ್ಮ ದೇಶ, ಅಂದ್ರೆ ಅಲ್ಲಿ ಒಳಗಿರೋ ಕಲ್ಚರ್ಸ್ ಎಲ್ಲ, ಅಂದ್ರೆ ನಾ ಭಾಳ ಅಡುಗೆದವ್ರು ನಮ್ಮ ಕಲ್ಚರ್ಸ್, ಹಿಂದೂಸಮ್ ಕಲ್ಚರ್ಸ್ ಎಲ್ಲ. ಓಕೆ, ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಆಸೆ. ಮತ್ತೆ ಇನ್ನೂ ಹುಡ್ಕೋದು ಭಾಳ ಇದೆ ಹಿಂದೂಸಮ್ ಬಗ್ಗೆ. ಮತ್ತೆ ಎಷ್ಟೊಂದು ಕಲ್ಚರ್ಸ್ ಎಲ್ಲ ಅಡುಗೆ ಹೋಗಿದಾವೆ. ಓಕೆ, ಅದನ್ನೇ ಎಕ್ಸ್ಪ್ಲೋರ್ ಮಾಡ್ಬೇಕಂತ. ಪರ್ಫೆಕ್ಟ್, ಥ್ಯಾಂಕ್ ಯು. ಆಲ್ಮೋಸ್ಟ್ ಆಲ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕೇಳಿ ಆಯಿತಾ, ಯಾವ ಕಂಟ್ರಿ ಭಾಳ ಲೈಕ್ ಮಾಡ್ತೀರಿ ಅಂತಲೂ ಕೇಳಾಯ್ತಾ. ತುಂಬ ಜನ ಬೇರೆ ಬೇರೆ ರೀತಿಯವರ ಆನ್ಸರ್ಸನ್ನು ಕೊಟ್ಟರೆ, ಅವರು ಅನಿಸಿಕೆಗಳನ್ನ ಹೇಳಿದ್ದಾರೆ. ಸೊ ದಟ್ ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.